ಅದ್ರ ಸ್ಪಷ್ಟೀಕರಣ ಓಪನ್ ಮೈಕಲ್ಲಿ ಹೇಳ್ರಿ. ಕೊಟ್ಟಿದ್ದು ಕೊಟ್ಟಿಲ್ಲ, ಯಾಕೆ ಕೊಟ್ಟಿಲ್ಲ ಹೇಳಿ. ಇದೇನು ಸಭೆ? ಇದು ಏನು ಸಭೆ? ಏನು ಇದು ಸಭೆ? ಏನ್ರಿ ಇದು? ಅದಕ್ಕೇನು ಅರ್ಥ? ನೋಡ್ರಿ, ಶಾಸಕರಿಗೆ ಗೊತ್ತಿಲ್ಲ ನೀವು ಹೇಳ್ತಾರೆ ಅವ್ರು KDP ಒಂದು ನಂಬ ಒಂದು ನೀವು ಪ್ರಗತಿ ಪರಿಶೀಲನೆ ಸ್ವಾಗತಕ್ಕೆ ಬಂದಿದ್ದೀವಿ. ನನ್ನ ವಿಷಯ ನಮ್ಮ ಬದುಕಿಯಾಗಿ ಹೋರಾಟ. ಶಾಸಕರೇ, ನಿಮಗೆ ನೀವು ಈ ರಸ್ತೆಯಲ್ಲಿ ವಿಷಯ ಹೇಳಕ್ಕೆ ಮಾತಾಡ್ತೀವಿ. ಸಭೆ ನಡೀಬಾರ್ದು ಅಂತಾನೆ. ಸಭೆ ನಾವು ಬದುಕಬೇಕಲ್ಲ, ನಾವು ಬದುಕಿರ್ತಾನೆ ಸಭೆ ನಾವು ಬದುಕಬೇಕಲ್ಲ ಸರ್. ನಾವು ನೋಡಿದ್ದೀರಾ ಹಾವೇರಿ ಟು ಸಿರ್ಸಿ ರೋಡು, ಹಾವೇರಿ ಟು ಸಿರ್ಸಿ ರಸ್ತೆ ನೋಡಿದ್ದೀರಾ ಸರ್? ಬಂದಿದ್ದಾರಾ ಇಲಾಖೆಯವರು? ಬಂದಿದ್ದಾರಾ ಸರ್? ಒಂದು ಸರ್ ಇನ್ನೊಂದು ಪ್ರಶ್ನೆ. ನಾನು ಪ್ರಶ್ನೆಗಳನ್ನ ಕೇಳ್ತೀನಿ, 3 ಪ್ರಶ್ನೆಗಳಿಗೆ ಕೇಳ್ತೀನಿ. ಎರಡನೇದು, ನಾವು ರೈತರು, ಬನವಾಸಿ ಭಾಗದ ನಾವು ರೈತರು. ಗ್ರಿಡ್ 13 ವರ್ಷದಿಂದ ಗುದ್ದಲಿ ಪೂಜೆ ಮಾಡಿದ್ವಿ, ಉದ್ಘಾಟನೆ 4 ವರ್ಷದಿಂದ ಮಾಡ್ತೀವಿ. ಇಲ್ಲ, ಬೆಳಗ್ಗೆ ಬಂತ ಇಲ್ಲ. 2, ಸಿದ್ದರಾಮಯ್ಯನವರು ಸಾಹೇಬ್ರ ಕಾಲದಲ್ಲಿ ಏತ ನೀರಾವರಿ ಯೋಜನೆ ಮಾಡಿದ್ವಿ, ಅದು 13 ವರ್ಷದಿಂದ 12 ವರ್ಷದಿಂದ ನೀರೆತ್ತಿದ್ವಾ? ಇಲ್ಲ. ಆ ಇಲಾಖೆಯವರು ಯಾರು ಬರ್ತಾರ? ಆ ಗೌರವ ಇರಬೇಕಲ್ಲ, ಆ ಇಲಾಖೆ ಬರಬೇಕಲ್ಲ. ಬಂದು ಮಾತ್ರ ಪ್ರಗತಿ ಪರಿಶೀಲನೆ ಆಗುತ್ತೆ. ಇರುವಂಥ ವಿಷಯಗಳೇ 2, ಒಂದು NHI, ಒಂದು ಮೇಜರ್ ಇರಿಗೇಷನ್, ಒಂದು ವಿದ್ಯುತ್. 3 ಕೊಡಿ ಸರ್, ಬದುಕಕ್ಕೆ ಬಿಡಿ. ಜನ ಕನಸು ಕಾಣೋದು ಆಯ್ತು ಅಲ್ಲ, ಇದಕ್ಕೆ ಸ್ಪಷ್ಟವಾಗಿ ಕೊಡಿ. ನಾವು ಅದಕ್ಕೆ ಕೇಳ್ತಿದ್ದೀವಿ. ನಾನು ಹೊಸಬಲ್ಲ. ಯಾವ ವಿಷಯ ಕೊಡಬೇಕು ಗೊತ್ತಿದೆ. ರಾಜ್ಯ ಸರ್ಕಾರ ಆಧೀನಿರ್ತಕ್ಕಂಥದ್ದಲ್ಲ. NHRC ಕೇಂದ್ರ ಸರ್ಕಾರದ ಆಧೀನಿರ್ತಕ್ಕಂಥದ್ದು. ನ್ಯಾಷನಲ್ ಹೈವೇ ಅಥಾರಿಟಿ ಆಫ್ ಇಂಡಿಯಾ. ಈ ಅಧಿಕಾರಿಗಳ ಸಭೆ ಕರೀತಕ್ಕಂಥ ಅಧಿಕಾರ ನಮಗಿಲ್ಲ. ನ್ಯಾಷನಲ್ ಹೈವೇ ಅಥಾರಿಟಿ ಆಫ್ ಇಂಡಿಯಾ ಇದು NPR ಸಭೆ ಮಾಡಬೇಕು, ಇದಕ್ಕೆ NPR ಉತ್ತರ ಕೊಡಬೇಕು. ನಾನು 3 ಪತ್ರ ಜಿಲ್ಲಾಧಿಕಾರಿಗಳಿಗೆ NPಗೆ ಬಂದಿದ್ದೀನಿ ಈ ರಸ್ತೆ ಬಗ್ಗೆ. 3 ಪತ್ರ ಬಂದಿದೆ ಇನ್ನೊತ್ತಿಗಾಗಲೇ. ತುರ್ತಾ ಕ್ರಮ ತೆಗೆದುಕೊಳ್ಳಿ. ಜನಕ್ಕೆ ಭಾಳ ತೊಂದರೆ ಆಗ್ತಾಯಿದೆ ರಸ್ತೆ. ನಾನು ಕೂಡ ಹೋಗೋದಾದ್ರೆ ದೊಡ್ಡಳ್ಳಿ ಮೇಲೆ ಹೋಗೋ ಸ್ಥಿತಿ ಇದೆ. ಮೊನ್ನೆ ಹೋಗ್ಲಿಕ್ಕೆ ಆಗ್ತಾ ಇಲ್ಲ, ರಸ್ತೆಯಲ್ಲಿ ಪ್ರತಿನಿತ್ಯ ಹೋಗ್ಲಿಕ್ಕೆ ಆಗ್ತಾ ಇಲ್ಲ. ಅಂಥ ಪರಿಸ್ಥಿತಿ ನಿರ್ಮಾಣ ಆಗಿದೆ. ನಂಬರ್ 2, ಏತ ನೀರಾವರಿ ಮತ್ತು ಗಟ್ಟಿಗೆ ಭಾಳ ಕಷ್ಟಪಟ್ಟು ಜಾಗ ತಂದ್ವಿ. ಗಟ್ಟಿಗೆ 100 ಟನ್ ಮಂಜೂರಿ ಮಾಡಿದ್ವಿ. ಗಟ್ಟನ್ನು ಸೆಕ್ಷನ್ ಮಾಡಿ ಗಟ್ಟಿನ ಕೆಲಸ ಮುಗಿಸಿಟ್ವಿ. ನಿಮ್ಮ ಬನವಾಸಿ ಭಾಗದಲ್ಲಿ 2 ಕಂಬಗಳ ತೊಂದರೆ ಇನ್ನೂ ಜೀವಂತವಿದೆ. ಆ ಕಡೆ ಮಧು ಬಂಗಾರಪ್ಪನವರು, ನಾವು ಭೀಮಣ್ಣ ನಾಯಕರು ಮಾತನಾಡಿ 10 ಕಂಬ ಕೋಟಿ ಹೊಡಿತು. 10 ಕಂಬವನ್ನು ಒಟ್ಟು ರಾಜಿ ಮಾಡಿ ಮುಗಿಸಿ ಹೆಚ್ಚಿನ ಅನುದಾನ ಕೊಡ್ತೇನೆ ಅಂತೇಳಿ ಆ 10 ಕಂಬವನ್ನು ಮುಗಿಸಿದ್ವಿ. ಇವತ್ತು ನಮ್ಮಲ್ಲಿರ್ತಕ್ಕಂಥ 2 ಕಂಬದ ಸಮಸ್ಯೆ ಮಾತ್ರ. 2 ಕಂಬ ಹೈಕೋರ್ಟ್ ಹೋಗಿ ಸ್ಟೇಜಲ್ಲಿ ಇಟ್ಟಿಲ್ಲ. ನೀರಾವರಿ ಕೂಡ ಮುಗಿದಿದೆ. ನೀರಾವರಿಗೆ ಎತ್ತಲಿಕ್ಕೆ ಬೇಕಾಗ್ತಕ್ಕಂಥ ರೇಟ್ ಸಾಕಾಗ್ತಾ ಇಲ್ಲ. 100 ಟನ್ KV ಬಂದ ಮಾತ್ರ ನೀರಾವರಿ ಎತ್ತೋದಕ್ಕಾಗುತ್ತೆ. ಚೆಕ್ ಮಾಡಿ ಒಂದು ಕಡೆ ಚೆಕ್ ಮಾಡಿ ಮಾತಾಗುತ್ತೆ, ಮತ್ತೊಂದು ಪವರ್ ಕಡಿಮೆ ಆಗುತ್ತೆ. ಈ ಸಮಸ್ಯೆ ಬಗ್ಗೆ ಏನೆಲ್ಲ ಬೇಕೋ ಎಲ್ಲ ಮಾಡಿದ್ದೀವಿ. ಈ ಕಳೆದ 2 ಕಂಬ ಏನಿದೆ, 2 ಕಂಬದಲ್ಲಿ ಕೂಡ ನಾವು ಸಾಕಷ್ಟು ಕಳೆದು ಮಾತಾಡಿದ್ದೀವಿ. ಲೋಕಲ್ನವರು ಸುಮಾರು ಜನ ಮಾತಾಡಿದ್ದೀವಿ. ಬನವಾಸಿ ಲೋಕಲ್ನವರಿಗೂ ಹೇಳಿದೆ, ಹೆಚ್ಚಿನ ಪರಿಹಾರ ಬೇಕಾದರೆ ಸರ್ಕಾರ ಕೊಡೋದಕ್ಕಿಂತ ಹೆಚ್ಚು ಪರಿಹಾರ ಬೇಕಾದರೆ ಆ ಪರಿಹಾರವನ್ನು ಕೊಡಬೇಕಾದ್ರೆ ಕೈದು ಬೇಕಾದ್ರೂ ಕೊಡೋದಕ್ಕಿಂತ ಇದ್ದೇನೆ. ಅದು 2 ವಾಪಸ್ ತೊಗೊಳ್ಳಿಕ್ಕೆ ಕೇಳಿದ್ದೇನೆ. ಅದು 2 ವಾಪಸ್ ತೊಗೊಳ್ಳಿಲ್ಲ ಅಂದರೆ ನಾವು ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಜಾಗದಲ್ಲಿ ಹೋಗಬೇಕು. ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಜಾಗದಲ್ಲಿ ಹೋಗೋದೇ ಕೇಂದ್ರ ಸರ್ಕಾರ ಅನುಮತಿ ತೆಗೆದುಕೊಳ್ಬೇಕು. ಅದು ಈ ಕಾಲಕ್ಕೆ ಆಗ್ತಕ್ಕಂಥ ಕೆಲಸ ಅಲ್ಲ. ಹಾಗಾಗಿ ಅದನ್ನೇ ಮೊದಲಿಗೆ ಪ್ರಯತ್ನ ಮಾಡ್ತಾ ಇದ್ದೀವಿ. ಆ 2 ಕಂಬ ಆದರೆ ದೊಡ್ಡ ಬೆಳೆ ಇದೆ, ಬಾಕಿ ಎಲ್ಲವೂ ಇದೆ. ಆ 2 ಕಂಬದಕ್ಕೆ ಪ್ರಯತ್ನ ಸಾಗಿದೆ. ನಿಮ್ಮದು ಯಾವುದು ಜನ ಆಯಿತು, ನೀವು ಪ್ರಯತ್ನ ಮಾಡಿ. ಆ 2 ಕಂಬಕ್ಕೆ ಏನು ಪರಿಹಾರ ಮಾಡಬೇಕು ಅಧಿಕಾರಿಗಳು ಬೇಕಾದ ಪ್ರಯತ್ನ ಮಾಡಿದ್ದಾರೆ. ಆದರೆ ಅಧಿಕಾರಿ ಕೈ ಕೋರ್ಟಲ್ಲಿ ಹೋದಾಗ ಹೈಕೋರ್ಟ್ನಲ್ಲಿ ಸ್ಟೇ ಇದ್ದಾಗ ಅಧಿಕಾರಿಗಳು ಏನು ಮಾಡಲಿಕ್ಕೆ ಆಗೋದಿಲ್ಲ. ಅದು ವೈಯಕ್ತಿಕ ಜಾಗ ಅವರು
ಸ್ವಂತ ಜಾಗದಲ್ಲಿ ಬರ್ಬೇಕು ಲೈನ್. ಸ್ವಂತ ಜಾಗ ಬಿಟ್ಟು ಫಾರೆಸ್ಟಿಗೆ ಹೋಗ್ಬೇಕು. ಬೇರೆ ಜಾಗದಲ್ಲಿ ಬರ್ಲಿಕ್ಕೆ ಆಗ್ತಾ ಇಲ್ಲ. ಆ ಕಾರಣಕ್ಕಾಗಿ ಇಷ್ಟೇ ಆಗಿದೆ. ಹೈಕೋರ್ಟ್ ಇದ್ದಂಥ ಕಾರಣಕ್ಕೆ 2 ಕಂಬ ಮಾಡಲಿಕ್ಕೆ ಆಗ್ತಾ ಇಲ್ಲ. ಆ 2 ಕಂಬ ಮಾಡೋ ಪ್ರಯತ್ನ ನಡೆದಿದೆ. ನಿಮ್ಮೆಲ್ಲರೂ ಸಹಕಾರ ಇರಲಿ. ಮತ್ತೊಂದು ಸಲ ಎಲ್ಲರೂ ಕರೆಸ್ಬಿಟ್ಟು ಮಾತಾಡುವ. ಅವ್ರಿಗೆ ಪರಿಹಾರ ಕಾರಣಕ್ಕಾಗಿ ಅದೇನಾಗಿದೆ, ಅವ್ರಿಗೆ ಇದ್ದದ್ದೇ 1 ಎಕರೆ 2 ಎಕರೆ ಜಮೀನು 2 ಎಕರೆ ಆ ಮಾರ್ಕಿದ್ದಾರೆ. ಆ 1 ಕಂಬ ಹೋಗಿ 3 ಜನ ಅಣ್ತಂಬಂದು ತಮ್ಮ ಮುಖಾಮುಖ ಜಾಗ ಮಾತ್ರ ತಮಗಿದೆ. ಇದು ನಾಯಿ ಹೋಗ್ಬಿಟ್ಟು ತಮ್ಮ ತೋಟ ಮಾಡ್ಲಿಕ್ಕೆ ಆಗ್ತಾ ಇಲ್ಲ. ತಮ್ಮ ಜೀವನ ಹಾಳಾಗ್ಬಿಡುತ್ತೆ ತಮ್ಮ ವಾದ. ಅದು ಸಾಕಷ್ಟು ದೊಡ್ಡ ಪ್ರಮಾಣದಲ್ಲಿ ಪರಿಹಾರ ರೀತಿ ಮಾಡಿದ್ದೇವೆ. ಕಾನ್ಸೆಪ್ಟ್ ಕಡೆ ಸ್ವಲ್ಪ ನಾನು ಸ್ವಲ್ಪ ಸರ್ಕಾರದ ಅನುದಾನವನ್ನು ಇಟ್ಟುಕೊಟ್ಟು ಏನಾದರೂ ಮಾಡಿ ಮುಗಿಸ್ಬೇಕು ಅಂತೇಳಿ ಪ್ರಯತ್ನ ಮಾಡಿದ್ವಿ. ಅದು ಹೋಗ್ತಾ ಇಲ್ಲ. ನಿಮ್ಮನ್ನ ಪ್ರಯತ್ನ ಮಾಡ್ತೀವಿ. ನಮಗೂ ಕೂಡ ಬನವಾಸಿ ಭಾಗದ ಕರೆಂಟ್ ಬಗ್ಗೆ, ದಾಸರಕೊಪ್ಪದ ಕರೆಂಟ್ ಬಗ್ಗೆ ಏನೆಲ್ಲ ಕಷ್ಟ ಇದೆ ಗೊತ್ತಿದ್ದೇ ದಾಸರಕೊಪ್ಪದ ಬಿಡಿ ಮಾಡಿದ್ದು ನಾನು. ನಂಬರ್ 1. ನಂಬರ್ 2, ಇವತ್ತು ಬಿಸರಕೊಪ್ಪದಲ್ಲಿ ಬಿದ್ದು ಮಾಡ್ತಾ ಇದ್ದೀವಿ. ಬಿಸರಕೊಪ್ಪಕ್ಕಿಂತ ಹಿಂದೆ ಎಕ್ಸ್ಎಂಬಿ ಗೇಟ್ ಏನಿದೆ ಅಲ್ಲಿ PWD ಜಾಗ 1 ಎಕರೆ ಎತ್ತಿದೆ. ಆ 1 ಎಕರೆ ಜಾಗ ಸರ್ಕಾರ ತಗೊಳ್ಳೋದಕ್ಕೆ ಕ್ಯಾಬಿನೆಟ್ ಕಳಿಸ್ತಾ ಇದ್ದೀವಿ. ಅದು 1 ಎಕರೆ ತಗೊಂಡು 33 KV ವಿದ್ಯುತ್ ಮಾಡಬೇಕು ಅಂತೇಳಿ ಈಗಾಗಲೇ ಬನವಾಸಿ ಭಾಗದ ಎಕ್ಎಂಬಿ 1, ಬನವಾಸಿ ಭಾಗದ ದಾಸರಕೊಪ್ಪಕ್ಕೊಂದು, ಬನವಾಸಿ ಭಾಗದ ಹುಂಚೇಳಿ 1, 3 ಕಿಚ್ಚಲ ಮಾಡೋದಕ್ಕೆ ಈಗಾಗಲೇ ಪ್ರಸ್ತಾಪ ಮಾಡ್ಕೊಂಡಿದ್ದೇವೆ. ಹುಂಚೇಳಿಗೆ 1 ಎಕರೆ ಜಾಗ ಬೇಕಾಗಿತ್ತು. 1 ಎಕರೆ ಜಾಗ ಕೂಡ ಕೊಟ್ಟಿದ್ದೇವೆ. 33 KV ಲೈನ್ ಹೈಚಲ್ ಆಗ್ತಾ ಇದೆ ಹುಂಚೇಳಿ. ಆ ಕಾರಣಕ್ಕಾಗಿ ಇವತ್ತು ಏನೇನು ಆಗಬೇಕು ಈ ಭಾಗದಲ್ಲಿ ಈ ಎಲ್ಲ ಕೆಲಸಗಳ ಬಗ್ಗೆ ವಿಶೇಷ ಚರ್ಚೆ ವಹಿಸಿದ್ದೇವೆ. ಆದರೆ ವೈಯಕ್ತಿಕವಾದಂಥ ತೊಂದರೆಗಳ ಕಾರಣಕ್ಕಾಗಿ, ನ್ಯಾಯಾಲಯದಲ್ಲಿರ್ತಕ್ಕಂಥ ಕಾರಣಕ್ಕಾಗಿ ನಾವು ಯಾವುದೂ ಧನಾಕ್ಷಾಯಿ ಮಾಡಲಿಕ್ಕಾಗ್ತಾ ಇಲ್ಲ. ಆ ಮಾರ್ಕಿದಾರನ ಮನವರಿಸೇ ಮಾಡಬೇಕಾಗುತ್ತೆ. ಇದನ್ನು ಮಾಡೋ ಪ್ರಯತ್ನ ಮಾಡ್ತೀವಿ. ಸರ್, ನನ್ನ ಕೇಳಬೇಕು ಏನು ಫೈನಲ್ಲು? ಪ್ರಶ್ನೆ ಕೇಳಬೇಕು. ನಮ್ಮ ಜನಪ್ರತಿನಿಧಿ ನೀವೇ ಸರ್. ಸರಿ, ನಾನು ನಿಮ್ಮ ಕ್ಷೇತ್ರದಲ್ಲೇ ಓಡಾಡಬೇಕು. ಹೌದು, ವಿಮಾನ ನಿಲ್ದಾಣ ನಂದಲ್ಲೇ ಹೋಗುತ್ತೆ, ನೇರವಾಗಿ ಹೋಗುತ್ತೆ. ಅದು ಉತ್ತರ ಕೊಡೋ ಅಧಿಕಾರ ನಂದಲ್ಲ. ನೀವು ಅವ್ರ ಕೇಳಿದ್ದೇನೆ, ಮಾತಾಡಿದ್ದೇನೆ. ಅದನ್ನು ಬಹಿರಂಗವಾಗಿ ಬನ್ನಿ ಸರ್. ನೀವು ನಾವು ಬದುಕಬೇಕಲ್ಲ ಸರ್. ನಿಮ್ಮ ನೋಡಿ ಸರ್, ಹೋರಾಟ ನಿತ್ಯ ಮಾಡೋದು, ಹೋರಾಟ ಕೂಡ ಭಾಗವಹಿಸ್ತೇನೆ. ಇದು ನನ್ನ ಆದ್ಯತೆ. ಇಲಾಖೆ ಬರಬೇಕು. 100 ಕೋಟಿ ಖರ್ಚು ಮಾಡಿದಂಥ ಇಲಾಖೆ ಅಧಿಕಾರಿಗಳಿಲ್ಲ ಅಂದ್ರೆ ನೀವು ಈ ಪ್ರಗತಿ ಪರಿಶೀಲನೆಗೆ ಏನು ಗೌರವ ಬರುತ್ತೆ? ಇದಕ್ಕೆ ಗೌರವ ರಾಜ್ಯ ಸರ್ಕಾರದ ಕೇಂದ್ರ ಸರ್ಕಾರದ ಸಂಬಂಧಪಟ್ಟಿದ್ದು ಕೆಲಸ ಧನ್ಯವಾದ. ನನ್ನ ಪ್ರಶ್ನೆಗಳಿಗೆ ಉತ್ತರ ಇದಲ್ಲ. ನೀವು ನಮ್ಮೊಂದಿಗೆ